Himanshu has written correct. ತಿನ್ನು ಪಾಪ ಇಷ್ಟಪಟ್ಟು ತಗೊಂಡಿದೆ ಯಾಕೆ ಸುಮ್ಮನೆ ಟೈಪ್ ಮಾಡೋಷ್ಟಿಲ್ಲ ಅಗರ್ ಕೊಡು ಸಾಸು ಅಲ್ಲ ಕಟ್ ಮಾಡಿ ಹಾಕ್ಬಿಡು ಅವ್ರು ತಿಂತಾರೆ ನಾನು ಮತ್ತೆ ಒಂದು ಹುಡುಗ ಅದಕ್ಕೆ ಮ್ಯಾಮ್ ಹೇಳಿದ್ರು ಓನ್ಲಿ ಆದ್ಯ ಅಂಡ್ ಹಿಮಾಂಶು ಹ್ಯಾಸ್ ರಿಟನ್ ಕರೆಕ್ಟ್ ದಟ್ ನೇಮ್ ನೋಬಡಿ ಹ್ಯಾಸ್ ರಿಟನ್ ಕರೆಕ್ಟ್ ಅಂದ್ರೆ ಅದೊಂದರಲ್ಲಿ ಬೇರೆದ್ರಲ್ಲೆಲ್ಲ ನೋಡಿದ್ರು ಚೆಕ್ ಮಾಡ್ತಾರೆ ಮ್ಯಾಮ್ ಹೇಳ್ತಾರಾ ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆದ್ಯನ ಕಡೆಯಿಂದ ವಿಡಿಯೋನ ಶುರು ಮಾಡಿಸಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಶಾಪಿಂಗ್ ಹೋಗಬೇಕು, ಹಾಗಾಗಿ ಹಸ್ಬೆಂಡೇ ಕರ್ಕೊಂಬಂದರು. ಆದ್ಯನ ಬರಬೇಕಾದ್ರೆ ಕರ್ಕೊಂಬಂದು ಅವ್ರಿಗೆ ಊಟ ತಿನ್ನಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನೀನು ರೆಡಿಯಾಗು ಲೇಟ್ ಆಗುತ್ತೆ, ಮತ್ತು ಸಂಜೆ ಆಗ್ಬಿಟ್ರೆ ಬಟ್ಟೆ ಅಷ್ಟು ನೀಟಾಗಿ ಕಾಣಲ್ಲ ಕತ್ಲಲ್ಲಿ ಅಂತ ಹೇಳಿಬಿಟ್ಟು ಸೊ ಅವರೇ ಊಟ ಮಾಡಿಸ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಾನು ಊಟ ಮಾಡಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಊಟ ಮಾಡಿಸಿ ಅವಳಿಗೂ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ 4:30 ಆಗೋಗ್ಬಿಟ್ಟಿದೆ ಮನೆ ಬಿಡೋಷ್ಟರಲ್ಲೇ. ಸೊ ನಾವು ಅರೌಂಡ್ 5:15 ಆ ಥರ ಹೋಗ್ತೀವಿ, ರೀಚ್ ಆಗ್ತೀವಿ. ಮಲ್ಲೇಶ್ವರಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ. ಬಿಕಾಸ್ ಟ್ರೈನ್ಸು ರಿಲಯನ್ಸಲ್ಲೆಲ್ಲ ನೋಡಿ ಬೇಜಾರು. ಈ ಸರಿ ಆತನಿಗೆ ಲಂಗ ಬ್ಲೌಸು ಇಲ್ಲಾಂದರೆ ಲೆಹೆಂಗಾ ವಿತ್ ದುಪ್ಪಟ್ಟ ಬರುತ್ತಲ್ಲ ಆ ರೀತಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಯಾವ ರೀತಿ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಮಳೆ ಬರೋ ಥರ ಇದೆ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಸೊ ನಮಗೆ ಆಟೋ ಸೆಟ್ ಆಗಿಬಿಟ್ಟಿದೆ ಗೈಸ್. ಕಾರಲ್ಲಿ ಹೋದರೆ ಎಲ್ಲ ವಾಮಿಟ್ ಆಗಿಬಿಡುತ್ತೆ. ಸೊ ಆಟೋನೇ ಬೆಟರು, ಥರ ಗಾಳಿ ಚೆನ್ನಾಗಿ ಬರುತ್ತೆ. ಇನ್ನು ಎಲ್ಲೋ ಪಾರ್ಕಿಂಗ್ ಮಾಡಿಬಿಟ್ಟು ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಮಲ್ಲೇಶ್ವರಮಲ್ಲಿ ಏನು ಗೊತ್ತಾ, ಪಾರ್ಕಿಂಗ್ ಪ್ರಾಬ್ಲಮ್ ಒಂದು. ಎಲ್ಲೋ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲೋ ನಡ್ಕೊಂಡು ಹೋಗ್ಬೇಕು, ಅದೇ ಬೇಜಾರು. ಏನು ಮಾಡೋಕ್ಕಾಗಲ್ಲ, ನಮಗೆ ಬೇಕಾಗಿರೋ ವಸ್ತು ತೊಗೊಳ್ಬೇಕಂದ್ರೆ ಈ ರೀತಿ ಆಗುತ್ತೆ, ಹೋಗಬೇಕಾಗತ್ತೆ. ಸೊ ಈಗ ಅಪ್ಪ ಮಗಳು ಯಾವಾಗಲೂ ಮುಂದೆ ಹೋಗ್ತಾ ಇರ್ತಾರೆ, ನಾನು ಅವರಿಂದ ಬಾಲ ಥರ ಹಿಂದೆ ಹೋಗ್ತಾ ಇರ್ತೀನಿ. ಸೊ ನನ್ನ ಶಾಪಿಂಗ್ ಎಲ್ಲ ಆಯಿತು. ಆದ್ಯನಿಗೆ ಬಟ್ಟೆ ಯಾವುದೂ ಸಿಗಲೇ ಇಲ್ಲ, ಲಂಗ ಬ್ಲೌಸ್. ಹಾಗಾಗಿ ಅಲ್ಲೇ ಮಲ್ಲೇಶ್ವರಮಲ್ಲಿ ರಿಲಯನ್ಸ್ ಟ್ರೆಂಡ್ ಇತ್ತು, ಅಲ್ಲಿ ಒಂದು 4-5 ಜೊತೆ ನೋಡೋಣ, ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರೋದು. ಆದ್ಯ ಅಂತೂ ಭರತನಾಟ್ಯಕ್ಕೆ ಸೇರ್ಕೊಂಡಾಗಿಂದ ಸೊ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಭರತನಾಟ್ಯಂ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ. ಸೊ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 4 ಜೊತೆ ತೊಗೊಂಡಿದ್ದೆ ಟ್ರಯಲ್ಗೆ. ಸೊ ಅದರಲ್ಲಿ 3 ಜೊತೆ ಹಾಕಿದ್ದೀನಿ, ಇನ್ನೊಂದು ವೀಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ, ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಯಾವ ಡ್ರೆಸ್ ನಿಮ್ಗೆ ಇಷ್ಟ ಆಯಿತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹಸ್ಬೆಂಡ್ ಪಾರ್ಕಿಂಗ್ ಮಾಡಿದ್ರಲ್ಲ, ಆಟೋ ಎತ್ಕೊಂಬರಕ್ಕೆ ಹೋಗಿದ್ರು. ಹಾಗಾಗಿ ಇಲ್ಲಿ ಪಕ್ಕದಲ್ಲೇ ಬುಕ್ಕು ಅಂಗಡಿ ಇಡ್ತಾಯಿದ್ರು, ಅಂದರೆ ಬುಕ್ಸ್ ಎಲ್ಲ, ಓಲ್ಡ್ ಬುಕ್ಸ್ ಎಲ್ಲ ಇಲ್ಲಿ ಫುಟ್ಪಾತಲ್ಲೇ ಇಡ್ತಾಯಿದ್ರು. ಸೊ ಅವ್ರ ಹತ್ರ ನಾನು ಹೇಳಿದ್ದೀನಿ, ಲಲಿತಾ ಸಹಸ್ರನಾಮ ಬುಕ್ ಇದೆಯಾ ಕೇಳ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಮಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾ ಇದ್ದಾಳೆ. ಮಾಡ್ಕೊಂಡು ಬಂದ್ವಿ, ಫುಲ್ಲು ರಶ್ ಇತ್ತು. ಸೊ ಅಲ್ಲಿ ಶಾಪಿಂಗಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನೇ ನೋಡಬೇಕಿತ್ತು, ನಾನೇ ಸೆಲೆಕ್ಷನ್ ಮಾಡಬೇಕಿತ್ತು. ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ. ನನ್ನ ಮಗಳನ್ನ ವೀಡಿಯೋ ಮಾಡ್ಕೊಡಿ ಅಂದರೆ ಅವಳು ಮಾಡ್ಕೊಡಲ್ಲ. ಸರಿ, ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಂಗೆ ಬಂದಿದ್ದೀವಿ. ಇಲ್ಲಿ ಪಾನಿಪುರಿ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಇಲ್ಲೇ ಬಂದು ತಿಂತಾ ಇದ್ವಿ, ಅದ್ರ ನೆನಪು. ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಸೊ ನಾನು ಪಾನಿಪುರಿ ತಿಂದು ಮುಗಿಸಿದೆ. ನನ್ನ ಹಸ್ಬೆಂಡ್ನ ಸ್ಯಾಂಡ್ವಿಚ್ ತಿಂತಾ ಇದ್ದಾರೆ. ಇವಳು ಬೇಡ ಅಂತ, ಹಸ್ಬೆಂಡ್ ಪರವಾಗಿಲ್ಲ ಒಂಚೂರು ತಿನ್ನು ಅಂತ ಈಗ ಫೈನಲ್ಲಿ ತಿಂತಾ ಇದ್ದಾಳೆ. ತಿನ್ಬೇಕಂದ್ರೆ ಆಗಲ್ಲ ಗೈಸ್ ಇವಳಿಗೆ. ತಿನ್ನೋ ವಿಷಯದಲ್ಲಂತೂ ಹೇಗಿದೆ, ಬಿಸಿನಾ ಸಾಸ್ ಹಾಕಿದಾರಲ್ವಾ, ತಿನ್ಮನೆ ತಿನ್ಸು. ಬೇಡ ತಿನ್ನು, ನಾನು ಅಲ್ಲಿ ತಿಂತೀನಿ, ತಿನ್ನು. ಪಾಪ ಇಷ್ಟಪಟ್ಟು ತಗೊಂಡಿದೆ, ಯಾಕೆ ಸುಮ್ಮನೆ ಆ ಥರ ಇದ್ರೆ ಇನ್ನೊಂದು ತಗೊಂತಿದ್ದಲ್ವಾ, ಬಿಸಿ ಇರ್ತದೆ ನೋಡ್ಕೊ. ಆನ್ ದಿ ವೇ ಬರಬೇಕಾದ್ರೆ ಆದ್ಯ ಬರ್ಗರ್ ಬೇಕು KFCಯಲ್ಲಿ ಅಂತ ಹೇಳಿದ್ಲು. ಹಾಗಾಗಿ KFCಗೆ ಹೋಗಿದ್ದಾಯಿತು. ಸೊ ಒಂದು ಕಾಲದಲ್ಲಿ ಬರ್ಗರ್ ತಿನ್ನು ಮಗನೆ ಅಂದರೆ ತಿಂತಾನೆ ಇರಲಿಲ್ಲ, ಬೇಡ ಅಂತ ಹೇಳ್ತಾ ಇದ್ಲು. ಈಗ ಬರ್ಗರ್ನ ಇಷ್ಟಪಡ್ತಾಳೆ. ಸೊ ಗೊತ್ತಿಲ್ಲ, ಮಕ್ಕಳು ಡೇ ಬೈ ಡೇ ಬೆಳೀತಾ ಅವ್ರ ಟೇಸ್ಟು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಟ್ಲೀಸ್ಟ್ ತಿಂತಾಳ ಅನ್ನೋದೊಂದು ಖುಷಿ. ನಾವೇನು ಯಾವಾಗಲೂ ಔಟ್ಸೈಡ್ ಫುಡ್ಡು ಕೊಡೋದಿಲ್ಲ. ಸೊ ಈ ಥರ ಹೊರಗಡೆ ಬಂದಾಗ ಮಾತ್ರನೇ ಸೊ ಔಟ್ಸೈಡ್ ಫುಡ್ಸ್ ಕೊಡೋದು. ನೀವು ಕುತ್ಕೊ ಹೋಗಿ ನಾನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಸೊ ತೊಗೊಂಬರೋಕ್ಕೆ ಹೋದರು. ಫೈನಲಿ ನಮ್ಮದು ಬಂತು ಐಟಮ್ಸು. ನಾವು ಹೋಗಿದ್ದಿದ್ದು ವೆಡ್ನೆಸ್ಡೇ,
ವೆಗ್ನಸ್ಡೇ ಅಂದರೆ ಆಫರ್ ಇರುತ್ತಲ್ವ, ಆದ್ಯ ಒಂದು ಬರ್ಗರ್ ತೊಗೊಂಡು, ಸೊ ನಾವು 399ಗೆ ಇಷ್ಟು ಐಟಮ್ಸ್ ಬಂತು. ಪ್ಯಾಕ್ ತೊಗೊಂಡಿದ್ರು 399. ಗೊತ್ತಿಲ್ಲ ಇಷ್ಟೊಂದು ತಿನ್ನೋಕ್ಕಾಗುತ್ತಾ ಇಲ್ವಾ, ಬಿಕಾಸ್ ಅಲ್ಲಿ ನಾನು ಪಾನಿಪುರಿ ಬೇರೆ ತಿಂದೆ, ಹಸ್ಬೆಂಡ್ ಸ್ಯಾಂಡ್ವಿಚ್ ಬೇರೆ ತಿಂದರು. ಈ ಟೈಮಲ್ಲಿ ಇಷ್ಟೊಂದು ತೊಗೊಂಡಿರೋದು. ಸೊ ಏನು ಮಾಡೋದೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ತಿನ್ನೋದು. ಉಳಿದಿದ್ದು ನನ್ನ ತಮ್ಮನಿಗೆ ಎತ್ಕೊಂಡೋಗಿ ಕೊಟ್ಟರೆ, ಅವನು ಚಿಕನ್ ಪ್ರಿಯ. ಸೊ ಅವನಿಗೆ ಚಿಕನ್ ಅಂದರೆ ತುಂಬ ಇಷ್ಟ, ವೇಸ್ಟ್ ಏನಾಗೋದಿಲ್ಲ. ಅವ್ನು ಕೊಟ್ಟರೆ ಅವ್ನು ತಿನ್ಕೊಳ್ತಾನೆ. ಇನ್ನು ಮೊಬೈಲೆಲ್ಲ ಫುಲ್ಲು ಸ್ಕ್ರ್ಯಾಚಸ್ ಆಗೋಗ್ಬಿಟ್ಟಿತ್ತು. ಸೊ ಸ್ಕ್ರೀನ್ ಗಾರ್ಡೆಲ್ಲ ಹಾಳಾಗಿತ್ತು, ಹಾಗಾಗಿ ಹಾಕ್ಸ್ಕೊಂಡೇ ಹೋಗ್ಬಿಡೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಹೋಗಿದ್ದೀವಿ. ಹಾಕ್ಸ್ತಾ ಇದ್ದಾರೆ. ಫುಲ್ಲು ಮಳೆ ಹನಿ ಬೀಳ್ತಾಯಿತ್ತು ಗೈಸ್. ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು, ಟೇಕ್ ಕೇರ್, ಬಾಯ್.